ಇವತ್ತಿನ ದಿನ ಬೆಳಗಾವಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಬೆಳಗಾವಿಯಲ್ಲಿ ನಾವು ಮಾಧ್ಯಮ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಉದ್ಘಾಟನೆಯ ಅಧ್ಯಕ್ಷತೆಯನ್ನು ಗೀತಾ ಸುತಾರ್ ಮತ್ತು ಸುಭಾಷ್ ಪಾಟೀಲ್ ಅವರನ್ನು ವಹಿಸಿಕೊಳ್ಬೇಕಂತ ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರನ್ನು ಕೂಡ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿ ನಮ್ಮ ಹಿರಿಯರಾದ ಮಾಜಿ ರಾಜ್ಯಸಭಾ ಸದಸ್ಯರಾದ ಪ್ರಭಾಕರ್ ಕೋರೆ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೀನಿ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಮಾಜಿ MLA ಅನಿಲ್ ಬೆನಕೆ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೀನಿ. ಈ ನಮ್ಮ ಲೋಕಸಭಾ ಚುನಾವಣೆಯ ಪ್ರಭಾರಿಗಳಾದಂಥ ಹನುಮಂತ್ ನಿರಾಣಿ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ನಮ್ಮ ಲೋಕಸಭಾ ಸಂಚಾಲಕರಾದ ಸಂಜಯ್ ಪಾಟೀಲ್ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಶಂಕರಗೌಡ ಪಾಟೀಲ್ ಅವರನ್ನು ಕೂಡ ಸ್ವಾಗತ ಕೋರ್ತೀನಿ. ಮಾಲ್ತೇಶಣ್ಣ ಕೋಟಿಮಠ ಅವರನ್ನು ಕೂಡ ಸ್ವಾಗತ ಕೋರ್ತೀನಿ. ನಮ್ಮ ಪೂಜ್ಯ ಮಹಾಪೌರರ ಸವಿತಾ ಕಾಂಬ್ಳೆ ಮೇಡಮ್ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೀನಿ. ಹಿಂದ್ಗಡೆ ಇರತಕ್ಕಂಥ ರಮೇಶ್ ದೇಶಪಾಂಡೆ ಅವರು, ರಾಜೇಂದ್ರ ಹರ್ಕುಣಿ ಅವರು, ಅನಂತ್ ಚವ್ಹಾಣ್ ಅವರು, ಶರತ್ ಹೆಗಡೆ ಅವರನ್ನು ಕೂಡ ಸ್ವಾಗತವನ್ನು ಕೋರಿ ಇವತ್ತಿನ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಶ್ರೀ ಹನುಮಂತ್ ನಿರಾಣಿ ಅವರು ಮಾತನಾಡಬೇಕಂತ ವಿನಂತಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವರೇ, ಸುತಾರ್ ಮೇಡಮ್ ಅವರೇ, ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ರವ್ರೆ, ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಹಿರಿಯರಾದ ಪ್ರಭಾಕರ್ ಕೋರೆ ಸಾಹೇಬ್ರವ್ರೆ, ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಅನಿಲ್ ಬೆನಕೆ ಅವರೇ, ಇನ್ನೂರ ಹಿಂದಿನ ಶಾಸಕರು ಹಿರಿಯರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಹಿಂದಿನ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಮಾಲ್ತೇಶಣ್ಣ ಕೋಟಿಮಠ ಅವರೇ, ಹಿರಿಯರಾಗಿರ್ತಕ್ಕಂಥ ಕಾಂಬ್ಳೆ ಮೇಡಮ್ ಅವರೇ, ಯಾವತ್ತೂ ಉಪಸ್ಥಿತರಿರ್ತಕ್ಕಂಥ ಗಣ್ಯಮಾನ್ಯರೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತಿನ ದಿವಸ ಮಾಧ್ಯಮ ಗೋಷ್ಠಿಯ ಸಲುವಾಗಿ ತಮ್ಮೆಲ್ಲರನ್ನ ಕರೆಯುವುದರ ಜೊತೆಗೆ ಇವತ್ತೊಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಎಲ್ಲ ಹಿರಿಯರ ಸಮಕ್ಷಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇವತ್ತು ಮಾಧ್ಯಮ ಕಾರ್ಯಾಲಯವನ್ನು ಇಲ್ಲಿ ಪ್ರಾರಂಭ ಮಾಡುವುದರ ಜೊತೆಗೆ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಮಾಧ್ಯಮದ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಾಲಯವನ್ನು ಹಿರಿಯರ ನೇತೃತ್ವದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರನ್ನು ನಾನು ಬಹಳಷ್ಟು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಚಟುವಟಿಕೆಗಳನ್ನ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ತಮ್ಮ ಮುಖಾಂತರ ನಮ್ಮ ಅಭ್ಯರ್ಥಿಗಳ ಪ್ರಚಾರ ಕಾರ್ಯವು ಕೂಡ ಸಹಕಾರವನ್ನು ಮಾಡಬೇಕು. ಈ ದೇಶವನ್ನು ಕಟ್ತಕ್ಕಂಥ, ಈ ನಾಡನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಲೋಕಸಭೆ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ. ಈ ರಾಷ್ಟ್ರದ ನಾಯಕತ್ವವನ್ನು ನಿರ್ಧಾರ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ
ರಾಷ್ಟ್ರವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ನೇತಾರರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಒಂದು ಸಂಕಲ್ಪ ಇದೆ. 400ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಬೇಕು. ಅದರ ಮುಖಾಂತರ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ಪಕ್ಷ ಆಗಿ ಹೊರಹೊಮ್ಮತಕ್ಕ ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸಾಕಷ್ಟು 30 ವರ್ಷಗಳಿಗಿಂತ ಹೆಚ್ಚು ಶಾಸಕರಾಗಿ, ಮುಖ್ಯಮಂತ್ರಿಗಳಾಗಿ ಅನೇಕ ಜವಾಬ್ದಾರಿಯನ್ನು ನಿಭಾಯಿಸಿರ್ತಕ್ಕಂಥ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ರವರನ್ನ ಅತ್ಯಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಧ್ಯಮದ ಮುಖಾಂತರ ಈ ಸಂದರ್ಭದಲ್ಲಿ ಮಾಡಿಕೊಂಡು ಅನೇಕ ಹಿರಿಯರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಲಾಗುತ್ತೆ. ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಹನುಮಂತ. बोलो भारत माता की जय। भारतीय जनता पक्ष के जय। भारतीय जनता पक्ष के जय। सन्मान्य श्री नरेंद्र मोदी ಅವರಿಗೆ जय। जय श्री राम। जय श्री राम। ಆತ್ಮೀಯ ಮಾಧ್ಯಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣೆ ಕ್ಯಾಂಪೇನ್ ಇದೆ. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಕ್ಕೂ ನಾನು ಬಂದಿದ್ದೇನೆ. 2ನೇ ರೌಂಡ್ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮ ಕೇಂದ್ರ ಅದನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಒಂದು ಚಾಲನೆ ಕೊಟ್ಟಿದ್ದೇವೆ. ಒಬ್ಬರು ಅಧಿಕೃತವಾಗಿ ಮಾಧ್ಯಮ ಕೇಂದ್ರ ಅಂತ ನಾವು ಮಾಡಿರ್ಬೋದು. ಆದರೆ ಈಗಾಗಲೇ ಮಾಧ್ಯಮದ ಜೊತೆ ಸಂಪರ್ಕ, ಸಂವಾದ, ಚರ್ಚೆ ಇವೆಲ್ಲ ನಡೀತಾ ಇದೆ. ಹೀಗಾಗಿ ಮತ್ತು ಇಲ್ಲಿಯವರೆಗೆ ಆದಂಥ ಕ್ಯಾಂಪೇನ್ಗಳಲ್ಲಿ ನಮ್ಮ ಮಾಧ್ಯಮ ಬಂಧುಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಗ್ಗೆ ಮತ್ತು ಇನ್ನಿತರ ನಾಯಕರ ಬಗ್ಗೆ ನಮ್ಮ ಯಾವ್ಯಾವ ಕಾರ್ಯಕ್ರಮ ಮಾಡಿದ್ದೇವೆ ಅದೆಲ್ಲವನ್ನೂ ಸಹ ಪರಿಣಾಮಕಾರಿಯಾಗಿ ಜನತೆಯ ಮುಂದೆ ಇರುವಂಥ ಕೆಲಸವನ್ನು ಮಾಧ್ಯಮದವರು ಮಾಡಿದ್ದಾರೆ. ಒಳ್ಳೆಯ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಮಾಧ್ಯಮಗಳಿಗೂ ಸಹಿತ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಮತ್ತು ಬರುವಂಥ ದಿವಸಗಳು ಸಹಿತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಗೆ ದಯವಿಟ್ಟು ಇವತ್ತು ನಮ್ಮ ಕ್ಯಾಂಪೇನ್ ಬಗ್ಗೆ, ಪ್ರಚಾರದ ಕಾರ್ಯಕ್ರಮ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಸಂಕಲ್ಪ ಕೊಡಬೇಕು, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಲಿಕ್ಕೆಲ್ಲ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ವಿನಂತಿನೂ ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾರೆ. ಮತ್ತು ಇವತ್ತಿನ ಸ್ಥಿತಿಯಲ್ಲಿ ನಾವು ಹೇಳೋದಾದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನರಲ್ ಆಗಿರೋದು ಬೆಳಗಾವಿ ಲೋಕಸಭಾ ಕ್ಷೇತ್ರ ನಾನು ಸಿಗ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಸಿಗ್ತಾ ಇದೆ. ಮತ್ತು ಎಲ್ಲ ಕಡೆ ಹೋದಲ್ಲಿ ಒಂದು ಮಾತ್ರ ಜನತೆ ಹೇಳ್ತಾ ಇರೋದು, ಮತದಾರ ಹೇಳ್ತಾ ಇರೋದು, ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವ ದೇಶಕ್ಕೆ ಅಗತ್ಯ ಇದೆ. ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ರ ಬಗ್ಗೆ ನಾವು ಮತ ಕೊಡ್ತೀವಿ, ಆಶೀರ್ವಾದ ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಎಲ್ಲ ಕಡೆ ಜನತೆಯ ಅಭಿಪ್ರಾಯ ಇದೆ. ಆ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ. ಮತ್ತು ಎಲ್ಲೆಲ್ಲಿ ಸಮಾವೇಶ ಮಾಡಿದ್ದೀವಿ ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿದೆ. ಗೋಕಾಕದಲ್ಲಿ ಸಮಾವೇಶ ಮಾಡಿದ್ದೀವಿ, ಹಲವಾಗಿ ಸಕ್ಸಸ್ಫುಲ್ ಆಗಿದೆ. ಮತ್ತು ನಾಳೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಸಮಾವೇಶ ಮಾಡ್ತಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಸಾಯಂಕಾಲ ಸವದತ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಸವದತ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಆಗುವಂಥ ನೀಡಿ, ಯಾಕಂದರೆ ಸವದತ್ತಿ ಭಾಗದಿಂದ ಪ್ರವಾಸ ಮಾಡಿದ್ದೇವೆ. 2 ಡೇಸ್ ಬ್ಯಾಕ್ ನಾವು ಬೆಳಗಾವಿ ಗ್ರಾಮಾಂತರದಲ್ಲಿ ಪ್ರವಾಸ ಮಾಡಿದ್ದೆ. ಎಲ್ಲ ಕಡೆ ಜನರ ಸ್ಪಂದನೆ ಸಿಗ್ತದೆ. ಮತ್ತು ಅಬೇ ಪಾಟೀಲ್ ಕ್ಷೇತ್ರದಲ್ಲಿ ಸಹಿತ ಈ ಒಳಗಾಗಿ ಒಂದು 10 ಸಭೆಗಳನ್ನು ಮಾಡಿದ್ದೇವೆ. ಇವತ್ತು ಬೆಳಗಿಂದ ಸಾಯಂಕಾಲ ಆ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿ ಪ್ರವಾಸವನ್ನು ನಾವು ಮಾಡ್ತೀವಿ. ಮತ್ತು ಇದರ ಜೊತೆಗೆ ಅನಿಲ್ ಬೆನಕೆ ಅವರ ಕ್ಷೇತ್ರದಲ್ಲಿ ಉತ್ತರ ಕ್ಷೇತ್ರದಲ್ಲಿ ಈಗಾಗಲೇ 2 ದಿವಸ ಪ್ರವಾಸ ಮಾಡ್ಕೊಂಡ್ಬಂದಿದ್ದೇವೆ. ಹೀಗಾಗಿ ಈ ಸೆಕೆಂಡ್ ರೌಂಡ್ ಆಗಿ 3ನೇ ರೌಂಡ್ಗೆ ನನ್ನ ಒಂದು ಪ್ರವಾಸ ಪ್ರಾರಂಭ ಆಗಿದೆ. ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಬೆಂಬಲ ಸಿಗ್ತದೆ. ಅದರ ಮುಖಾಂತರ
ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಆರಿಸಿಕೊಳ್ಳೋದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು 17ನೇ ತಾರೀಕಿಗೆ ನಾನು ನಾಮಪತ್ರ ಸಲ್ಲಿಕೆ ಮಾತಾಡಿದ್ದೇನೆ. ಆ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಗೆ, ಬೆಳಗಾವಿ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಪ್ರೊಸೆಸ್ನಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮಗೆ ಆಶೀರ್ವಾದ ಮಾಡಬೇಕಂತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಯಲ್ಲಿ ಭದ್ರವಾಗಿ ನಾನು ವಿನಂತಿಯನ್ನು ನಾನು ಮಾಡ್ತಿದ್ದೇನೆ. ಮತ್ತು ಮಾಧ್ಯಮದವರು ಸಹಿತ ಅದಕ್ಕೆ ಹೆಚ್ಚಿನ ರೀತಿಯಾದ ಒಂದು ಸಹಕಾರ ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡಿ ಇಲ್ಲಿಯವರು ಕೊಟ್ಟಂಥ ಸರ್ಕಾರಕ್ಕೆ ಅಭಿನಂದನೆಗಳು. ಮುಂದೂ ಸಹಿತ ಆ ಸರ್ಕಾರ ಇಲ್ಲಿ ಅಂತೇಳಿ ಹೇಳ್ಬೋದು ನನ್ನ ಮಾತುಗಳು. ಸರಿ, ನಾಮಿನೇಷನ್ ಸಲ್ಲಿಸೋ ಮುಂದೆ ಯಾರ್ಯಾರು ಬರ್ತಾರೆ ಸರ್? ಯಡಿಯೂರಪ್ಪನವ್ರಿಗೆ ಬರ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೇನೆ. ಗೋವಾದ CM ಅವ್ರಿಗೆ ಸಾಮರ್ಥ್ಯ ಬರ್ಲಿಕ್ಕೆ ಹೇಳಿದ್ದೇನೆ. ಮತ್ತು ಇನ್ನೂ ರಾಜ್ಯದ ನಾಯಕರು ಬರ್ತಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ಎಲ್ಲ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು ಮತ್ತು ಉಳಿದ ನಾಯಕರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ನೂ ಹೆಚ್ಚಿನ ನಾಯಕರು ಬರುವಂಥ ಸಾಧ್ಯತೆ ಇದೆ. ಸರಿ, ಮೋದಿ ಅವ್ರ ಸಮಾವೇಶ ಯಾವಾಗ ಮಾಡ್ತೀವಿ ಸರ್? ಮೋದಿ ಯಾವಾಗಲೂ ಅವರು ದಿನಾಂಕ ನಿಗದಿ ಮಾಡಿಲ್ಲ ಮತ್ತು ಸ್ಥಳವನ್ನು ನಿಗದಿ ಮಾಡಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದೆ, ಮೋದಿಜಿಯವರು ಬರಬೇಕು, ಅವರು ಪಬ್ಲಿಕ್ ರ್ಯಾಲಿ ಮಾಡಬೇಕು ಮತ್ತು ಯೋಗಿ ಆದಿತ್ಯನಾಥ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಅದೇ ರೀತಿ ಮಹಾರಾಷ್ಟ್ರದ ಕೆಲವು ನಾಯಕರು, ಫಡ್ನವೀಸ್ ಇರ್ಬೋದು ಮತ್ತು ನಿತಿನ್ ಗಡ್ಕರಿ ಇರ್ಬೋದು, ಶಿಂದೆ ಅವರು ಇರ್ಬೋದು, ಈ ರೀತಿ ಹಲವಾರು ನಾಯಕರು ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಯತ್ನ ಇದೆ. ನೋಡಿ, ಈ ರೀತಿ ಚುನಾವಣೆ ಬಂದಾಗ ಆಪಾತ ಮಾಡೋದು ಸಹಜ. ಹೀಗಾಗಿ ಬೆಳಗಾವಿ 30 ವರ್ಷದ ಸಂಬಂಧ ಇದೆ. 30 ವರ್ಷ ಸಂಬಂಧ ಇವಾಗ ಸುವರ್ಣ ಸೌಧ ಇವತ್ತು ನಿರ್ಮಾಣ ಆಗಿದೆ. ಒಂದು ಸ್ಪೀಕರ್ ಇದ್ದಾಗ ಆ ಜಾಗ ಐಡೆಂಟಿಫೈ ಮಾಡಿ ಯಡಿಯೂರಪ್ಪರು, ನಾವು ಕುಮಾರಸ್ವಾಮಿಯವರು ಕೂತ್ಕೊಂಡು ಭೂಮಿ ಪೂಜೆ ಮಾಡಿ ಇವತ್ತು ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಚಾಲನೆ ಕೊಟ್ಟಿವಿ. ಸುವರ್ಣ ಸೌಧ ನಿರ್ಮಾಣ ಆದಾಗ ಅದರ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿ ಮುಖ್ಯಮಂತ್ರಿದಾಗ ಆಯಿತು ಅನ್ನುವಂಥದ್ದು ಗಮನಿತ ಮಾಡ್ತೀನಿ. ಮತ್ತು 30 ವರ್ಷದ ನಂಟಿನಲ್ಲಿ ಇದೊಂದು ಧರ್ಮಭೂಮಿಯಾಗಿ ಸೇವೆ ಮಾಡ್ತೀನಿ. 2 ಬಾರಿ ಕ್ರೀಡಾಭೂಮಿ ಈ ಭಾಗದ ಜನರ ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಇದರ ಜೊತೆಗೆ ಉಸ್ತುವಾರಿ ಮಂತ್ರಿ ಇದ್ದಾಗ ಅದು ಕೋವಿಡ್ ಇರ್ಬೋದು, ಫ್ಲಡ್ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಈ ಭಾಗದ ಜನರ ಕಷ್ಟ ನಷ್ಟಗಳಿಗೆ ಇವತ್ತು ಸಹಭಾಗಿಯಾಗಿ ಅವರ ಆ ಧ್ವನಿಯಾಗಿ ನಿಂತು ಕೆಲಸ ಮಾಡಿದ್ದೀನಿ ಅನ್ನುವಂಥದ್ದು ಆ ಸಂಬಂಧ ಇದೆ. ಹೀಗಾಗಿ ಇವತ್ತು ಸುಮ್ಮನೆ ಇಲೆಕ್ಷನ್ ಬಂದದ ಅನ್ನುವಂಥ ಕಾರಣದ ಮೇಲೆ ಇವತ್ತು ಸೆಟ್ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅಂತ ಸುಳ್ಳು ಆಪಾದನೆ ಮಾಡೋದು ಅದಕ್ಕೆ ಸತ್ಯಾಂಶ ಇದೆ. ಸರ್, ಈಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸರ್, ಬೆಂಗಳೂರಿನ ಲೋಕಲ್ ಯಾರಿದ್ದಾರೆ ಅವ್ರಿಗೆ ಮಾತಾಡೋದಕ್ಕೆ ಪ್ರಚಾರ ಸರ್. ನಾನು ಒಂದು ಈಗಾಗಲೇ ಅದಕ್ಕೆ ಸಾಕಷ್ಟು ಸಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟಾರೆ. ಇವತ್ತು ರಾಹುಲ್ ಗಾಂಧಿಯವರು ಕೇರಳದ ವಯನಾಡು ವೇದಿಕೆ ಕ್ಷೇತ್ರಕ್ಕೆ ಹೋಗಿ ನಿಲ್ತಾನೆ. ಹೋಗಲಿ, ನಮ್ಮ ಇಲ್ಲಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೈಸೂರು ಬಿಟ್ಟು ಬದಾಮಿ, ಉತ್ತರ ಕರ್ನಾಟಕ ಬದಾಮಿಯಿಂದ ಆರಿಸಿಕೊಳ್ತಾರೆ ಅಂತಂದರೆ ಇದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಅರ್ಥ ನಮ್ಮ ಸೇವೆ ಯಾವ ರೀತಿ ಇದೆ, ಈ 30 ವರ್ಷ ನಂಟಿದೆ. ಮತ್ತು ನಾನು ಈಗಾಗಲೇ ಪ್ರಾಮಿಸ್ ಮಾಡಿದ್ದೇನೆ, ಕಮಿಟೆಡ್ ಆಗಿ 24/7 ಬೆಳಗಾವಿಯ ಕ್ಷೇತ್ರದ ಲೋಕಸಭಾ ಸದಸ್ಯರಿಗೆ ಕೆಲಸ ಮಾಡ್ತೀನಿ, ಜನಪ್ರತಿನಿಧಿ ಕೆಲಸ ಮಾಡ್ತೀನಿ, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ನಾನು ಪ್ರಾಮಿಸು ಮಾಡ್ತೀನಿ. ಆ ರೀತಿ ಅಪಾಯದಲ್ಲಿ ನಾನು ಒಂದು ಮಾತನ್ನು ನಾನು ಹೇಳ್ತೀನಿ, ಆ ಒಂದು ಚರ್ಚೆಗೆ ನಾನು ಬರ್ತೀನಿ. ಮತ್ತು ಇವತ್ತು ರಾಷ್ಟ್ರೀಯ ವಿಚಾರಧಾರೆಗೆ ಸಂಬಂಧಪಟ್ಟಂತೆ ಚುನಾವಣೆ ನಡೀತಾ ಇದೆ. ಈ ರಾಷ್ಟ್ರೀಯ ನಾಯಕತ್ವವನ್ನು ಯಾರು ವಹಿಸಬೇಕು, ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು, ದೇಶದ ರಕ್ಷಣೆ ಸುಭದ್ರತೆ ಯಾರ ಕೈಯಲ್ಲಿ ಭದ್ರವಾಗಿರ್ತದೆ, ಇದರ ಬಗ್ಗೆ ಚರ್ಚೆ ಮಾಡಿದರೆ ಅಡ್ಡಿಯಿಲ್ಲ. ದೇಶದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡಿದರೆ ಅಡ್ಡಿಯಿಲ್ಲ. ಮತ್ತು ಇವತ್ತಿನ ಚುನಾವಣೆ ಅಮೋಘ ಕಾಸ್ಟ್ ಗ್ರೀಡ್ ಮೇಲೆ ನಡೀತಾ ಇದೆ. ಹೀಗಾಗಿ ಇವತ್ತು ಜಾತಿ ಮತ್ತೊಂದು ವೈಯಕ್ತಿಕವಾದಂಥ ಪ್ರಭಾವ ಇವೆಲ್ಲ ಪಾರ್ಲಿಮೆಂಟ್ MLA ಎಲೆಕ್ಷನ್ದಲ್ಲಿ, ಜೆಡಿಪಿ ತಾಲೂಕು ಪಂಚಾಯತ್ ಎಲೆಕ್ಷನ್ನಲ್ಲಿ, ಸ್ಥಳೀಯ ನಗರಸಭೆ ಚುನಾವಣೆ ನಡೀಬೋದು. ಆದರೆ ಇಲ್ಲಿ ಅದರ ಪರಿಣಾಮ ಯಾವುದೂ ಇಲ್ಲ. ಅದ್ರ ಬಗ್ಗೆ ಆ ಚರ್ಚೆಗೆ ನಾನು ಹೋಗುದಿಲ್ಲ. ಅವರು ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ.
ಕಾಂಗ್ರೆಸ್ನವರು ಬರೀ ಪಂಚಮಸಾಲಿ ಮತಗಳ ಮೇಲೆ ಮಾತ್ರ ಕಣ್ಣಿಟ್ಟಿದ್ದಾರೆ. ಅದಕ್ಕೆ ನಾನು ಅದಕ್ಕೆ ಉತ್ತರ ಹೇಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಒಂದೇ ಹೇಳಿದ್ದೇನೆ, ಜಾತಿ ಧರ್ಮ ಎಲ್ಲವನ್ನೂ ಮೀರಿ ಈ ಚುನಾವಣೆ ನಡೀತದೆ. ಅದಕ್ಕಾಗಿ ಮೇ 7ನೇ ತಾರೀಕಿಗೆ ಚುನಾವಣೆ ನಡೀತದೆ. ಅದಕ್ಕೆ ಜನ ಎಲ್ಲರೂ ಕೂಡ್ತಾರೆ.